ದೇಶದ ಹಲವು ಭಾಗಗಳಲ್ಲಿ ಮುಂಗಾರು ಚುರುಕನ್ನ ಪಡ್ಕೊಂಡಿದೆ. ಮುಂಗಾರು ಮಳೆಯ ಆರ್ಭಟಕ್ಕೆ ದೇಶದ ಹಲವು ಭಾಗಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಗುಜರಾತ್ನಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಗುಜರಾತ್ನ ಸೂರತ್ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಮಳೆಯ ಆರ್ಭಟಕ್ಕೆ ನಿಂತ ನೀರಲ್ಲೇ ಜನ ಸಂಚರಿಸುವಂತಹ ಪರಿಸ್ಥಿತಿ. ಜನರ ಜೀವಗಳು ಹೋಗ್ತಾ ಇವೆ ವರುಣನ ಆರ್ಭಟಕ್ಕೆ. ಇಬ್ಬರು ಮಕ್ಕಳು ನಿಂತ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮಳೆ ನೀರಲ್ಲಿ ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಗುಂಡಿ ಬಿದ್ದು ಇಬ್ಬರು ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಆ ಮಕ್ಕಳಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ. ಕತಾರಾ ಗಾಮ್ ಪ್ರದೇಶದ ಕಿರಣ್ ಆಸ್ಪತ್ರೆ ಬಳಿ ರಸ್ತೆ ಜಲಾವೃತವಾಗಿದೆ. ನೀರಲ್ಲೇ ವಾಹನಗಳನ್ನ ದಬ್ಕೊಂಡು ಹೋಗುವಂತಹ ಪರಿಸ್ಥಿತಿ ವಾಹನ ಸವಾರರದ್ದು. ವೆಲಂಜಾ ಪ್ರದೇಶದಲ್ಲೂ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದಂತಹ 100ಕ್ಕೂ ಹೆಚ್ಚು ಜನರ ರಕ್ಷಣೆ ಮಾಡಲಾಗಿದೆ. ಮಳೆ ನೀರಲ್ಲಿ ವಾಹನಗಳು ಮುಳುಗೋಗಿದ್ದಾವೆ. ಮಾಲೀಕರು ಕಂಗಾಲಾಗಿದ್ದಾರೆ. ಬೋಟ್ ಮೂಲಕ ನಿವಾಸಿಗಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ವರುಣನ ಹಲವು ಅವಾಂತರಗಳಿಗೆ ಗುಜರಾತ್ನ ಸೂರತ್ ಸಾಕ್ಷಿಯಾಗ್ತಾ ಇದೆ. હાલો બીજા હોય. ಸೂರತ್ನಲ್ಲಿ ವರುಣನ ಆರ್ಭಟ ಹಲವು ಅವಾಂತರಗಳಿಗೆ ಕಾರಣ ಆಗಿದೆ. ಮೊದಲನೇದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ನೀರು ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಇದೇ ಪ್ರದೇಶದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಂತಹ ಇಬ್ಬರು ಮಕ್ಕಳು ಅಲ್ಲೇ ಇದ್ದಂತಹ ಗುಂಡಿಗೆ ಮುಳುಗಿ ಜೀವವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸರು ಆ ಮಕ್ಕಳಿಗಾಗಿ ಸದ್ಯ ಶೋಧ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ದೃಶ್ಯಗಳು ಸಿಕ್ಕಾಪಟ್ಟಿ ಹರಿದಾಡ್ತಾ ಇವೆ. ಮನೆ ಮುಂದೆ ಆಟವಾಡ್ತಾ ಇದ್ದಂತಹ ಮಕ್ಕಳು, ಮಳೆ ಬಂತು ಅಂತ ಹೇಳಿ ಮಳೆನಲ್ಲಿ ಖುಷಿಯಾಗಿ ಆಟ ಆಡೋಣ ಅಂತ ಹೇಳಿ ಇಳಿದಂತಹ ಮಕ್ಕಳು, ಮಳೆ ನೀರಿನ ಪ್ರಮಾಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದುಬಿಟ್ಟಿದ್ದಾರೆ. ಮಕ್ಕಳ ಜೀವ ಹೋಗ್ಬಿಟ್ಟಿದೆ. ಹೀಗೆ ನಾಪತ್ತೆಯಾದಂತಹ ಮಕ್ಕಳಿಗಾಗಿ ಆ ಜಲಾವೃತವಾಗಿರುವಂತಹ ಪ್ರದೇಶದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. કઈ લઈને નથી ને લઈ લો વાસણ ને બધું લઈ લેજો. હાલો બીજા હોય આવી જાઓ. કઈ લઈને નથી ને લઈ લો વાસણ ને બધું લઈ લેજો. હાલો બીજા હોય આવી જાઓ. આવો.
iya. ಗುಜರಾತ್ನ ಸೂರತ್ನಲ್ಲಿ ವರುಣನ ಆರ್ಭಟ ಯಾವ ರೀತಿಯಾಗಿದೆ ಅನ್ನುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಡ್ರೋನ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇಡೀ ನಗರ ಜಲಾವೃತವಾಗ್ಬಿಟ್ಟಿದೆ. ವಾಹನ ಸಂಚಾರ ಕಷ್ಟ ಸಾಧ್ಯವಾಗಿದೆ. ಕೆಲ ಪ್ರದೇಶಗಳಲ್ಲಂತೂ ಜನ ವೆಹಿಕಲ್ಗಳನ್ನ ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಆ ಟೂ ವೀಲರ್ಗಳ ಕತೆ ಏನಾಗಿದೆಯೋ, ಇಂಜಿನ್ ಒಳಗೆಲ್ಲ ನೀರು ಹೋಗಿ ಗಾಡಿಗಳನ್ನ ನೆಕ್ಸ್ಟ್ ಸೀದಾ ತಗೊಂಡೋಗಿ ಗುಜರಿ ಅಂಗಡಿಗೆ ಇಡಬೇಕು ಅನ್ನುವಂತಹ ದುಸ್ಥಿತಿ ಸೂರತ್ನ ಹಲವು ಭಾಗಗಳಲ್ಲಿ. ತಗ್ಗು ಪ್ರದೇಶಗಳಿಗಂತೂ ನೀರು ನುಗ್ಗಿ ಜನರನ್ನ ರಕ್ಷಣೆ ಮಾಡೋದೇ ದೊಡ್ಡ ಸಾಹಸ ಆಗ್ಬಿಟ್ಟಿದೆ. ಆಗ್ಲೇ ದೃಶ್ಯಗಳಲ್ಲಿ ಗಮನಿಸಿದ್ರಿ, ವೆಲಂಜಾ ಅನ್ನುವಂತಹ ಪ್ರದೇಶ 100ಕ್ಕೂ ಹೆಚ್ಚು ನಿವಾಸಿಗಳು ಅಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ರು. ಮಳೆ ನೀರು ಸೀದಾ ಆ ರೆಸಿಡೆನ್ಷಿಯಲ್ ಏರಿಯಾಗೆ, ವಸತಿ ಪ್ರದೇಶಕ್ಕೆ ನುಗ್ಗಿಬಿಟ್ಟಿತ್ತು. ಜನ ಮನೆಯಿಂದ ಆಚೆ ಬಾರದಂತಹ ಪರಿಸ್ಥಿತಿ ಇತ್ತು. ಅಲ್ಲಿ ಬೋಟ್ಗಳ ಮೂಲಕ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಯಿತು. ಇಡೀ ನಗರ ಯಾವ ರೀತಿ ಮಳೆ ನೀರಿನಿಂದ ಆವೃತವಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸಾಕಷ್ಟು ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕಳೆದ ಹಲವು ವರ್ಷಗಳಿಂದ, ಹಲವು ದಶಕದಿಂದ ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರದ ಆಡಳಿತ ಇದೆ. ಹಾಗಿದ್ರೂ ಕೂಡ ಬಂದಂತಹ ಮಳೆಗೆ ನೀರು ಹರಿದು ಹೋಗೋಕೆ ಸೂರತ್ನಂತಹ ಮಹಾನಗರದಲ್ಲಿ ಯಾಕೆ ವ್ಯವಸ್ಥೆಗಳಿಲ್ಲ ಅನ್ನೋದು ಜನ ಕೇಳ್ತಾ ಇರುವಂತಹ ಪ್ರಶ್ನೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಸೂರತ್ನಲ್ಲಿ ವರುಣನ ಆರ್ಭಟ ಎಂಥ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ. ಒಂದ್ ಕಡೆ ಇಡೀ ಸೂರತ್ ನಗರ ಜಲಾವೃತವಾಗಿದೆ, ಮತ್ತೊಂದ್ ಕಡೆ ಮೊಣಕಾಲುವರೆಗೂ, ಸೊಂಟದವರೆಗೂ ನಿಂತಿರುವಂತಹ ನೀರು. ಆ ನೀರಿನಲ್ಲೇ ವಾಹನ ಸವಾರರು ತಮ್ಮ ವೆಹಿಕಲ್ನ ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ, ಅಂಥ ದುಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆ ಆಟವಾಡ್ತಾ ಇದ್ದಂತಹ ಇಬ್ರು ಮಕ್ಕಳು, ಆ ಮಕ್ಕಳು ಮನೆ ಮುಂದೆ ಇದ್ದಂತಹ ನೀರಿನಲ್ಲಿ ಆಟವಾಡ್ತಾ ಇದ್ದಾಗ ಇದ್ದಂತಹ ಗುಂಡಿಗೆ ಬಿದ್ದು ಜೀವ ಕಳ್ಕೊಂಡಿದ್ದಾರೆ. ಆ ಮಕ್ಕಳಿಗಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸೂರತ್ನಲ್ಲಿ ಇನ್ನೂ ಒಂದೆರಡು ದಿನಗಳ ಕಾಲ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಕೇವಲ ಸೂರತ್ ಮಾತ್ರ ಅಲ್ಲ, ಗುಜರಾತ್ನ ಹಲವು ಭಾಗಗಳಲ್ಲಿ ವರುಣಾರ್ಭಟದ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.